ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನು ಇವತ್ತಿನ ದಿನ ವಿಶೇಷವಾಗಿ ಇದೇ ಡಿಸೆಂಬರ್ 2ನೇ ತಾರೀಕು ಆಚರಣೆ ಮಾಡ್ತಾ ಇರೋಂತಹ ಹನುಮ ಜಯಂತಿ ದಿನ ಮಾಡ್ಕೊಳ್ಬೋದಾದಂಥ ಒಂದು ಪುಟ್ಟ ತಾಂತ್ರಿಕ ಪ್ರಯೋಗನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಬರ್ತಾ ಇರುವಂಥ ನಾನಾ ರೀತಿಯ ಸಮಸ್ಯೆಗಳಿರ್ಬೋದು, ಎಂಥದೇ ಸಮಸ್ಯೆಗಳಿರ್ಬೋದು, ಅದು ಮಾನಸಿಕ ಹಿಂಸೆ ಕೊಡ್ತಿರೋಂಥ ಸಮಸ್ಯೆಗಳಿರ್ಬೋದು, ಅಥವಾ ನೀವು ಅಂದುಕೊಂಡಿರುವಂಥ ಯಾವುದೇ ಕೆಲಸಗಳಿಂದ ನಿಮಗೆ ಕೈಗೂಡ್ತಾ ಇಲ್ಲ ಅನ್ನೋ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇರೋವಂಥದ್ದಿರ್ಬೋದು, ಅದು ಶತ್ರುವಿನ ಸಮಸ್ಯೆ ಇರ್ಬೋದು, ಹಣದ ಸಮಸ್ಯೆ ಇರ್ಬೋದು, ಆರೋಗ್ಯದ ಸಮಸ್ಯೆ ಇರ್ಬೋದು, ಅಥವಾ ಜೀವನದಲ್ಲಿ ಗಂಡ ಹೆಂಡತಿಯ ನಡುವೆ ಇರೋವಂಥ ಸಮಸ್ಯೆಗಳಿರ್ಬೋದು, ಮಕ್ಕಳ ಸಮಸ್ಯೆಗಳಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳು ನಿಮಗೆ ಅತಿರೇಕವಾಗಿ ಕಾಡ್ತಾ ಇದೆ ಅಂತ ಅಂದರೆ, ನೀವು ಹನುಮ ಜಯಂತಿ ದಿನ ವಿಶೇಷವಾಗಿ ಹನುಮನ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾದ ಪ್ರಾರ್ಥನೆಯನ್ನು ಸಲ್ಲಿಸೋದ್ರಿಂದ, ಅದರ ಜೊತೆಗೆ ನಾನು ಹೇಳಿರೋಂತಹ ವಸ್ತುಗಳನ್ನು ನೀವು ಅಲ್ಲಿ ತಗೊಂಡೋಗಿ ಹನುಮನ ದೇವಸ್ಥಾನಕ್ಕೆ ಕೊಡುವಂಥದ್ದನ್ನು ಮಾಡಬೇಕಾಗುತ್ತೆ. ಆ ಕೊಡೋದಕ್ಕಿಂತ ಮುಂಚಿತವಾಗಿ ನೀವು ಯಾವ ರೀತಿ ಅದನ್ನು ರೆಡಿ ಮಾಡ್ಕೊಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಒಂದು ಬೆಳಗಿನ ಜಾವ ನೀವು ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನನ ಮುಗಿಸಿ, ಅದರಲ್ಲೂ ವಿಶೇಷವಾಗಿ ಸಂಕಲ್ಪ ಮಾಡಿ ತಗೊಂಡೋಗಿ ಕೊಡೋ ಅಂಥದ್ದನ್ನು ಮಾಡಬೇಕಾಗುತ್ತೆ. ಸ್ನಾನ ಮಾಡಿದ ನಂತರ ನಿಮ್ಮ ಮನೆಯಲ್ಲಿ ಯಥಾ ಪ್ರಕಾರ ಆಂಜನೇಯನ ಫೋಟೋ ಇದ್ದರೆ ಅದಕ್ಕೆ ಗಂಧನ ಲೇಪನ ಮಾಡಿ, ಹೂವು ಅಕ್ಷತೆಗಳನ್ನು ಹಾಕಿ ಪೂಜೆ ಪುನಸ್ಕಾರ ಮಾಡಿ, ಅದರ ಜೊತೆಗೆ ವಿಶೇಷವಾಗಿ ನಿಮ್ಮ ಮನೆಯಲ್ಲಿರುವಂಥ ಆಂಜನೇಯ ಸ್ವಾಮಿಗೆ ವಿಶೇಷವಾಗಿ ತುಳಸಿನ ನೀವು ಅರ್ಪಣೆ ಮಾಡುವಂಥದ್ದು. ಅಲ್ಲಿ ನೀವು ಆಂಜನೇಯಗೆ ಸಿಂಧೂರದಿಂದ ಬೊಟ್ಟುಗಳನ್ನು ಇಟ್ಟು ಅಲಂಕಾರ ಮಾಡಿ ತುಪ್ಪದ ದೀಪಗಳನ್ನು ಬೆಳಗಿಸಿ, ತದನಂತರ ಒಂದು ತಾಮ್ರದ ತಟ್ಟೆನ ನೀವು ತಗೊಂಡು ಅದರ ಮೇಲೆ ಒಂದು ಕೆಂಪು ಬಟ್ಟೆನ ನೀವು ಹಾಸಬೇಕಾಗುತ್ತೆ. ಆ ಕೆಂಪು ಬಟ್ಟೆ ಅಂದರೆ ಬ್ಲೌಸ್ ಪೀಸ್ನ ನೀವು ತಗೊಂಡು ಅದರ ಮೇಲೆ ನಿಮ್ಮ ಕೈಯಿಂದ ನೀವು ಈ ಅಕ್ಕಿನ ಹಾಕಬೇಕಾಗುತ್ತೆ. ಯಾಕಂದರೆ ನಿಮ್ಮ ಜೀವನದಲ್ಲಿರುವಂಥ ನವಗ್ರಹಗಳ ದೋಷ ಏನಾದರೂ ಇದ್ದರೆ, ಅಥವಾ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಕರ್ಮ ಬಾಧಿಸ್ತಿದೆ ಅಂದರೆ, ಆ ಕರ್ಮಗಳನ್ನು ಕಳೆಯುವಂಥದ್ದು ಶನಿದೇವ ಆಗಿರುತ್ತೆ. ಅಂಥ ನೋವುಗಳನ್ನು ಕೊಡ್ತಾ ಇರುವಂತಹ, ಬೆನ್ನ ಹಿಂದೆ ನಿಂತ್ಕೊಂಡು ತುಂಬ ಹಿಂಸೆ ಕೊಡ್ತಾ ಇರುವಂತಹ ಶನಿದೇವನ ಪ್ರಭಾವ ಕಡಿಮೆ ಆಗಿ ಅದರಿಂದ ನಮಗೆ ಸಂತೋಷ ಮುಕ್ತಿ ಸಿಗೋದಕ್ಕೆ ಕಾರಣಕರ್ತ ಆಂಜನೇಯ ಆಗಿರ್ತಾರೆ. ಅಂಥ ಆಂಜನೇಯನ ನಾವು ಪ್ರಾರ್ಥನೆ ಮಾಡೋದಕ್ಕೋಸ್ಕರ ನಮ್ಮ ಕೈಯಿಂದ ನಾವು 5 ಮುಷ್ಟಿಯಷ್ಟು ಅಕ್ಕಿನ ತಗೋಬೇಕಾಗುತ್ತೆ. ನಿಮ್ಮ ಕೈಯಲ್ಲಿ ಎಷ್ಟು ಬರುತ್ತೋ ಅಷ್ಟೇ ತಗೊಳ್ಳಿ. ಆ 5 ಮುಷ್ಟಿ ಅಕ್ಕಿನ ತಗೊಂಡು ಅದನ್ನು ನೀವು ಆ ಕೆಂಪು ಬಟ್ಟೆಯ ಮೇಲೆ ಹಾಕಿ, ಅದರ ಮೇಲೆ ಸ್ವಲ್ಪ ಅರಿಶಿಣ ಕುಂಕುಮನ ಇಟ್ಟು, ಅದಾದ ಮೇಲೆ 5 ಒಂದೊಂದು ರೂಪಾಯಿ ನಾಣ್ಯನ ನೀವು ಇಡಬೇಕಾಗುತ್ತೆ. ಅದಾದ ನಂತರ 5 ತುಳಸಿ ದಳಗಳನ್ನು ನೀವು ಇಡಬೇಕಾಗುತ್ತೆ. ಅದಾದಮೇಲೆ ಚಿಕ್ಕ ಚಿಕ್ಕ ಬೆಲ್ಲದ ಉಂಡೆಗಳು ಬರುತ್ತೆ, ಬೆಲ್ಲದ ಅಚ್ಚು ಥರನೇ ಇರುತ್ತೆ. ಆ ಒಂದು 5 ಬೆಲ್ಲದ ಅಚ್ಚುಗಳನ್ನು ನೀವು ಇಡೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಅದಾದ ನಂತರ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ತಾಂಬೂಲ ಅಂದರೆ ವಿಳೆದೆಲೆ ಅಡಿಕೆ ಇದ್ದರೆ ಅದನ್ನು ನೀವು ಇಡೋ ಅಂಥದ್ದನ್ನು ಇಟ್ಟು, ಅದರ ಜೊತೆಗೆ ಪಚ್ಚಕರ್ಪೂರ ಅಂತ ಬರುತ್ತೆ, ಆ ಪಚ್ಚಕರ್ಪೂರನ 5 ತುಂಡುಗಳನ್ನು ನೀವು ಇಡೋ ಅಂಥದ್ದನ್ನು ಇಟ್ಟು, ತದನಂತರ ನೀವು ಅಷ್ಟೂ ಧಾನ್ಯಗಳ ಮೇಲೆ ಅಥವಾ ನೀವು ಹಾಕಿರೋಂಥ ವಸ್ತುಗಳ ಮೇಲೆ ನಿಮ್ಮ ಕೈಯನ್ನು ಇಟ್ಟು, ನಿಮ್ಮ ನಕ್ಷತ್ರ, ಗೋತ್ರ ಮತ್ತು ನಿಮ್ಮ ರಾಶಿ, ನಿಮ್ಮ ಕುಲದೇವರು ಯಾರು, ಕುಲದೇವತೆ ಯಾರು, ನಿಮ್ಮ ಸಮಸ್ಯೆ ಯಾವುದು, ಎಷ್ಟು ದಿನದ ಒಳಗಡೆ ನಿಮ್ಮ ಸಮಸ್ಯೆ ಬಗೆಹರಿಬೇಕು ಅನ್ನೋದನ್ನ ನೀವು ಮುಟ್ಟಿ ನಮಸ್ಕಾರ ಮಾಡಿಕೊಂಡು, ತದನಂತರ ಅದನ್ನು ಒಂದು ಗಂಟಿನ ರೂಪದಲ್ಲಿ ಕಟ್ಟಿ, ಅದನ್ನು ನೀವು ತದನಂತರ ಪೂಜೆ ಪುನಸ್ಕಾರ ಮಾಡಿದ ನಂತರ ಹನುಮನ ಜಯಂತಿ ದಿನ ನೀವು ಹೋಗಿ ಹನುಮಂತನ ದೇವಸ್ಥಾನಕ್ಕೆ ನೀವು ಅದನ್ನು ಅರ್ಪಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿರುವಂಥ ಎಂಥದೇ ಸಮಸ್ಯೆಗಳಿದ್ದರೂ ಅದು ಖಂಡಿತವಾಗ್ಲೂ ನಿವಾರಣೆ ಆಗೋದಕ್ಕೆ ಹನುಮ ದೇವರು ಸಹಾಯ ಮಾಡ್ತಾರೆ. ಅದನ್ನು ನೀವು ಅವತ್ತಿನ ದಿನ ಕೊಡುವಂಥದ್ದನ್ನು ಮಾಡಿ. ಯಾಕಂದರೆ ನೀವು ವಿಶೇಷವಾಗಿ
ಬ್ರಹ್ಮ ಮುಹೂರ್ತದಲ್ಲಿ ನೀವು ಪೂಜೆ ಮಾಡಿದಂಥ ಈ ಗಂಟನ್ನು ನೀವು ತಗೊಂಡೋಗಿ ಬೆಳಗ್ಗೆ ಹೊತ್ತು ಕೊಡೋವಂಥದ್ದನ್ನು ಮಾಡಿ. ಯಾಕಂದರೆ ಬೆಳಗ್ಗೆ ಹೊತ್ತು ಕೊಟ್ಟಾಗ ಅಲ್ಲಿ ಅಭಿಷೇಕಗಳು ನಡೀತಾ ಇರುತ್ತೆ. ಅಲ್ಲಿ ದೇವತೆಗಳು ಆ ಕ್ಷಣದಲ್ಲಿ ಹನುಮನ ಜೊತೆ ಸಾಕ್ಷಾತ್ಕಾರವಾಗಿ ನಿಂತಿರ್ತಾರೆ. ಅಂಥ ಸಮಯದಲ್ಲಿ ನಾವು ಆ ವಸ್ತುಗಳನ್ನು ಕೊಟ್ಟಾಗ ಅಲ್ಲಿ ಅರ್ಚಕರು ದೇವರ ಮುಂದೆ ಅದನ್ನು ಇಟ್ಟು ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಸಂಕಲ್ಪ ಸೇವೆ ಬೇಗ ಸಿದ್ಧಿಸೋದಕ್ಕೆ ಅದು ಸಹಾಯ ಮಾಡುತ್ತೆ. ಈ ಉದ್ದೇಶದಿಂದ ನನಗೆ ಗೊತ್ತಿರೋಂಥ ಈ ಪುಟ್ಟ ಮಾಹಿತಿನ ನಾನು ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಇದರ ಉಪಯೋಗನ ಮಾಡ್ಕೊಳ್ಳಿ ಅಂತ ತಿಳಿಸ್ತಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.